ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕಡಿಮೆ ಸರ್ವೆ ಆಗಿರೋ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಏನ್ ರೀಸನ್ ಕೊಟ್ಟಿದ್ದಾರೆ ಸರ್? ಕಡಿಮೆ ಸರ್ವೆ ಆಗಿರೋ ಜಿಲ್ಲೆಗಳಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ಏನ್ ರೀಸನ್ ಕೊಟ್ಟಿದ್ದಾರೆ ಸರ್? ಬೆಂಗಳೂರು ಸಿಟಿನಲ್ಲಿ ಪ್ರಾರಂಭ ಆದದೇ 4ನೇ ತಾರೀಕಲ್ವಾ? ಕಡಿಮೆ ಆಗಿರೋ ಜಿಲ್ಲೆಯಲ್ಲಿ ಏನು ಕಾರಣ ಕೊಟ್ಟಿದ್ದಾರೆ? ನಾನು ಹೇಳ್ತಾ ಇರೋದು ನೀವು ಕೇಳಿಸ್ಕೊತಾ ಇದೆಯಾ? ಹೇಳಿ ಸರ್. 4ನೇ ತಾರೀಕೆ ಶುರುವಾಯಿತು, 22ನೇ ತಾರೀಕು ಶುರುವಾಗಬೇಕಾಗಿತ್ತು, 4ನೇ ತಾರೀಕು ಶುರುವಾಯಿತು. 4, 5, 6, 7 ಅಷ್ಟೇ 4 ದಿನ ನಡೆದಿರೋದು ಬೆಂಗಳೂರು ಸಿಟಿನಲ್ಲಿ. ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ಇದಾಗಿದೆ. ಅಂತ ಅಲ್ಲೂ ಕೂಡ ಬೇರೆ ಜಿಲ್ಲೆಗಳಲ್ಲೂ ಕೂಡ 60%ಗಿಂತ ಜಾಸ್ತಿ ಆಗಿದೆ. ಬಹಳ ಕಡಿಮೆ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಅಲ್ಲೂ ಕೂಡ 60%ಗಿಂತ ಜಾಸ್ತಿ ಆಗಿದೆ. ಅಂದ್ರೆ ಹಿಂದೇಟ್ ಆಗ್ತಿದಾರ ಸರ್ ಸರ್ವೆಗೆ ಒಳಗಾಗಕ್ಕೆ? ಎಲ್ಲ ಮಾಡ್ತಾ ಇದ್ದಾರೆ. ಆಲ್ ಆರ್ ಕೋಆಪರೇಟಿಂಗ್. ಥ್ಯಾಂಕ್ ಯು, ನಮಸ್ಕಾರ. ಬಿಗಿನಿಂಗ್ ನಲ್ಲಿ ಸ್ವಲ್ಪ ವಿಳಂಬ ಆಯಿತು, ಒಂದು 3-4 ದಿನ ಸರಿಯಾಗಲಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು. ಅವೆಲ್ಲ ಸರಿ ಮಾಡ್ಕೊಂಡು ಈಗ ಫುಲ್ ಫ್ಲೆಡ್ಜ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ಎನ್ಯುಮರೇಟರ್ಸ್ಗೂ ಕೂಡ ಧನ್ಯವಾದಗಳು. ಅವರಿಗೆ ಸಹಾಯವನ್ನ ಅವರು ಕೇಳಿದಂತ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ ಈ ಒಂದು ಸರ್ಕಾರಿ ರಜೆ 4 ದಿನಗಳವರೆಗೆ ಮತ್ತೆ ವಿಸ್ತರಣೆ ಕೂಡ ಮಾಡಿದೆ. ಅಕ್ಟೋಬರ್ 18ರವರೆಗೆ ರಜೆ ಇರುತ್ತೆ. ಒಟ್ಟು 12 ದಿನಗಳಲ್ಲಿ ಸರ್ವೆ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ದಿನಕ್ಕೆ ಕನಿಷ್ಠ ಅಂದರೂ 10ರಿಂದ 15 ಮನೆಗಳನ್ನು ಸರ್ವೆ ಮಾಡಲೇಬೇಕು ಅಂತ ಟಾರ್ಗೆಟ್ ಕೂಡ ಕೊಡಲಾಗಿದೆ. ಇನ್ನು ಸರ್ಕಾರಿ ಶಾಲೆಗಳಿಗೆ ಮಾತ್ರ ದಸರಾ ರಜೆ ವಿಸ್ತರಣೆ ಮಾಡಲಾಗ್ತಾ ಇದೆ. ಅಂದರೆ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ, ಖಾಸಗಿ ಶಾಲೆಗಳಿಗೆ ಇದು ಅನ್ವಯ ಆಗೋದಿಲ್ಲ. ಯಾಕಂದರೆ ಜಾತಿ ಗಣತಿ ಸಮೀಕ್ಷೆ ಏನಿದೆ, ಈ ಸಮೀಕ್ಷೆಯಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರು ಮಾತ್ರ ಭಾಗಿಯಾಗ್ತಾರೆ. ಹೀಗಾಗಿ ಈ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಜೊತೆಗೆ ಈ 4 ದಿನ ಏನು ಹೆಚ್ಚುವರಿ ರಜೆ ಘೋಷಣೆ ಮಾಡಲಾಗ್ತಾ ಇದೆ. ಇದರಲ್ಲಿ ಸಂಪೂರ್ಣ ಸಮೀಕ್ಷೆ ಮುಗಿಸೋದಕ್ಕೆ ಅಂತ ಟಾರ್ಗೆಟ್ ಕೂಡ ನೀಡಲಾಗಿದೆ. ಅದನ್ನೇ ಗೌರವಧನನೇ ಹೇಳ್ತಾ ಇರೋದು ನಾನು. ಪೂರ್ಣ ಕೆಲಸ ಆಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ. ಬೇಕಾದ್ರೆ ಕಾಪಿ ಮಾಡಿ ನಿಮಗೆಲ್ಲ ಕೊಡ್ತೀವಿ. ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ, ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ. 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18, 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಗೌರ್ಮೆಂಟ್ ಸ್ಕೂಲ್ ಮಾತ್ರ, ಗೌರ್ಮೆಂಟು ಇದು ಏಡೆಡ್ ಸ್ಕೂಲ್ಸ್, ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸ್. ಆಮೇಲೆ ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯೋದು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಗಿಲ್ಲ. ಸೆಕೆಂಡ್ PUC ಮಾತ್ರ, ಸೆಕೆಂಡ್ PU ಮಾತ್ರ
ಸೆಕೆಂಡ್ PU ಮಾತ್ರ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ PUCನಲ್ಲಿ, ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ಬಹಳ ಕಡಿಮೆ ಆಗಿದೆ, 36% ಆಗಿದೆ. ಅದಕ್ಕೆ ಎಲ್ಲರಿಗೂ ಕಾಮನ್ ಆಗಿ ಈ ರಜಾ ಅಪ್ಲೈ ಆಗ್ತದೆ. ಬೆಂಗಳೂರು ನಗರದಲ್ಲಿ 6,700 ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. 6,700 ಜನ ಟೀಚರ್ಸ್ ಮತ್ತೆ 21,000 ಟೋಟಲ್ ಎನ್ಯುಮರೇಟರ್ಸ್. ಟೋಟಲ್ ಎನ್ಯುಮರೇಟರ್ಸ್ 46 ಲಕ್ಷ ಮನೆ, 46 ಲಕ್ಷ ಮನೆಗಳು, 46 ಲಕ್ಷ ಮನೆಗಳು. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ 46 ಲಕ್ಷ ಮನೆಗಳಿದಾವೆ. 46 ಲಕ್ಷ ಮನೆಗಳಿದ್ದಾವೆ. ಅದಕ್ಕೆ ಒಂದು ದಿನಕ್ಕೆ ನಾವು ಕನಿಷ್ಠ 10 ಮನೆಗಳನ್ನ ಮಾಡಬೇಕು ಅಂತ ಹೇಳಿದ್ದು. 15 ಮನೆಗಳು, 10ರಿಂದ 15 ಮನೆಗಳು ಮಾಡಬೇಕು ಅಂತ ಹೇಳಿದ್ದು. ಬೆಂಗಳೂರಿನಲ್ಲಿ ಮುಗಿಸ್ಬೇಕಾದ್ರೆ ನಾನು ಎಲ್ಲರ ಜೊತೆಲೂ ಮಾತಾಡಿದ್ದೀನಿ. ಕಮಿಷನರ್ಗಳ ಜೊತೆ, ಮುಖ್ಯ ಕಮಿಷನರ್ ಜೊತೆ, ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರ ಜೊತೆ, ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಬಿಫೋರ್ ದಿ ದೀಪಾವಳಿ ಅಂದ್ರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. 19ನೇ ತಾರೀಕು, 20ನೇ ತಾರೀಕಿನಿಂದ ದೀಪಾವಳಿ ಅಲ್ವೇನಪ್ಪ. ನರಕ ಚತುರ್ದಶಿ 20, 21 ಇಲ್ಲ 22 ಬಲಿಪಾಡ್ಯಮಿ. ಸೊ 8 ವರ್ಕಿಂಗ್ ಡೇಸು ರಜಾ, ಸರ್ಕಾರ ರಜಾ ಕೊಡ್ತಕ್ಕಂಥದ್ದು. 8 ವರ್ಕಿಂಗ್ ಡೇಸ್. ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ. ಒಟ್ಟಾರೆಯಾಗಿ 12 ದಿನನ 12 ದಿನ ಸಿಗ್ತದೆ. ಈ 12 ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹಿಂದೇಟು ಹೊಡಿತಾರೆ, ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ, ಅಂತವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ. ತಾಳ ನೀನು ಯಾಕೆ ನೀನು ಯಾವಾಗಲೂ